ನಮಸ್ಕಾರ ಗೆಳೆಯರೆ. ನಮ್ಮ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೆಳೆಯರೆ, ವಿರಾಟ್ ಕೊಹ್ಲಿ ಅವರು ತನ್ನ ಆಲ್ ಟೈಮ್ ಆರ್-ಸಿ-ಬಿ ತಂಡ ಆಯ್ಕೆ ಮಾಡಿದ್ರೆ ಯಾರ್ಯಾರು ಇರ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದನ್ನ ಕೇಳಿದ್ರೆ ಒಮ್ಮೆ ತಲೆ ತಿರುಗೋದಂತೂ ಗ್ಯಾರಂಟಿ. ಗೆಳೆಯರೆ, ಈ ವಿಷಯ ನಮಗೆ ಆರ್-ಸಿ-ಬಿ ಅಧಿಕೃತ ಚಾನೆಲ್ನಲ್ಲಿ ಕೊಹ್ಲಿ ಮಾತಾಡಿದ ಅವರ ಒಂದು ವಿಡಿಯೋ ವೈರಲ್ ಆಗಿದೆ. ಆಧಾರವನ್ನು ಉಲ್ಲೇಖಿಸಿ ನಾವು ನಿಮಗೆ ಇಲ್ಲಿ ಅಪ್ಡೇಟ್ನ ನೀಡ್ತಾ ಇದ್ದೇವೆ. ಬನ್ನಿ ಇದ್ರ ಬಗ್ಗೆ ತಿಳಿಯೋಣ. ಹಾಗಾದ್ರೆ ಕೊಹ್ಲಿ ಅವರು ಆಯ್ಕೆ ಮಾಡಿದ ತಂಡ ಯಾವುದು, ಹೇಗಿದೆ, ಆ ತಂಡದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ. ಮೊದಲನೇದಾಗಿ ಓಪನಿಂಗ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಕ್ರಿಸ್ ಗೇಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಇರ್ತಾರೆ. ಜೊತೆಗೆ ಇವರಿಬ್ರು ಒಟ್ಟಾಗಿ ಇದ್ದರೆ ಕ್ರೀಸ್ನಲ್ಲಿ ಯಾವುದೇ ಬೌಲಿಂಗ್ ಅಟ್ಯಾಕ್ ಎಂಥ ಬೌಲರ್ ಇದ್ರೂ ಒಮ್ಮೆ ಹಿಂದೇಟ್ ಹಾಕೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಮತ್ತೆ ಮೂರನೇ ಸ್ಥಾನದಲ್ಲಿ ನಮ್ಮ ಏಲಿಯನ್ ಮಿಸ್ಟರ್ AB ಡಿ ವಿಲಿಯರ್ಸ್, ಮಿಸ್ಟರ್ 360 ಅಂತಾನೆ ಇವರಿಗೆ ಕರೀತಾರೆ, ಇವರು ಇರ್ತಾರೆ. ಇದು ನಿಜವಾಗ್ಲೂ ಕೊಹ್ಲಿ ಅವರು ಹೇಳಿದ ಹಾಗೆ ಕೊಹ್ಲಿ ಅವರ ಡ್ರೀಮ್ ಟೀಮ್. ಹಾಗೆ ಗೈಲ್, ವಿರಾಟ್ ಮತ್ತು AB ಇವ್ರ ಜೊತೆಗೆ 4ನೇ ಸ್ಥಾನದಲ್ಲಿ ನಮ್ಮ KL ರಾಹುಲ್ ಅವರು ಇರ್ತಾರೆ. ನಮ್ಮ ಕನ್ನಡಿಗ KL ರಾಹುಲ್ ಇವರು 2016ರಲ್ಲಿ ಅದ್ಭುತವಾಗಿ 4ನೇ ಸ್ಥಾನದಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಅವರು ಇರ್ತಾರೆ. ಕೊಹ್ಲಿ ಅವರು ನಮ್ಮ KL ರಾಹುಲ್ ಅವರ 2016ರ ಅದ್ಭುತ ಸೀಸನ್ ಅನ್ನ ನೆನಪಿಸಿ ಅವರನ್ನು ಆಯ್ಕೆ ಮಾಡಿದ್ದಾರೆ. 5ನೇ ಸ್ಥಾನದಲ್ಲಿ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಇರ್ತಾರೆ. ಇವ್ರು ಏನಕ್ಕಂದ್ರೆ ಸ್ಪಿನ್ನರ್ಗಳಿಗೆ ಇವರಂತೂ ಒಂಥರ ದುಸ್ವಪ್ನವಾಗೇ ಕಾಣಿಸ್ತಾರೆ. ಯಾಕಂದ್ರೆ ಸ್ಪಿನ್ನರ್ಸ್ಗೆ ಎದುರಿಸೋ ಇವರ ಕ್ಷಮತೆ ಕಂಡು ಕೊಹ್ಲಿ ಅವರು ತಾನೇ ಇವ್ರನ್ನ ಮೆಚ್ಕೊಂಡಿದ್ದಾರೆ. 6ನೇ ಸ್ಥಾನದಲ್ಲಿ ನಮ್ಮ ಮಿಸ್ಟರ್ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರು ಇರ್ತಾರೆ. ನಮ್ಮ DK ಸಾಹೇಬ್ರು ಒಬ್ಬರೇ ಸಾಕು ಅಂತ ಅವರು ಕೊಹ್ಲಿ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಗೆಳೆಯರೆ. ಮತ್ತೆ ಬೌಲಿಂಗ್ ವಿಭಾಗದಲ್ಲಿ ನಾವು ನೋಡೋದಾದ್ರೆ ಹರ್ಷಲ್ ಪಟೇಲ್ ಅವರು ಇರ್ತಾರೆ, ಅನಿಲ್ ಕುಂಬ್ಳೆ ಅವರು ಇರ್ತಾರೆ, ಆಸ್ಟ್ರೇಲಿಯಾದ ಆಟಗಾರ ಮಿಚೆಲ್ ಸ್ಟಾರ್ಕ್ ಅವರು ಇರ್ತಾರೆ, ಡೇಲ್ ಸ್ಟೈನ್ ಮತ್ತು ಯಜ್ವೇಂದ್ರ ಚಹಲ್ ಅವರು ಇರ್ತಾರೆ. ಇದು ಕೊಹ್ಲಿ ಅವರ ಇದು ಕೊಹ್ಲಿಯ ಡ್ರೀಮ್ ಇದಾಗಿರುತ್ತೆ, ನಮ್ಮ ಕಿಂಗ್ ಕೊಹ್ಲಿ ಅವರ ಡ್ರೀಮ್ ಟೀಮ್. ಆದರೆ ನಮ್ಗೆಲ್ಲರಿಗೂ ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ ಗೆಳೆಯರೆ. ಈ ಪ್ರಶ್ನೆಯನ್ನು ಕೂಡ ನಮ್ಮ ಆರ್-ಸಿ-ಬಿ ಫ್ಯಾನ್ಸ್ ಹಾಗೂ ಕಿಂಗ್ ಕೊಹ್ಲಿ ಅವರ ಫ್ಯಾನ್ಸ್ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆ ಏನಂದ್ರೆ, ಈ ಟೀಮ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಯಾಕೆ ಇಲ್ಲ? ಕರ್ನಾಟಕದ ಈ ಬ್ಯಾಟಲ್ ಹಾರ್ಟ್ ಬೌಲರ್ ಕೊಹ್ಲಿ ಲಿಸ್ಟ್ನಲ್ಲಿ ಯಾಕಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಇದು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಗೆಳೆಯರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸಿರಾಜ್ ಅವರ ಬದಲಿಗೆ ಯಾರನ್ನ ಆಡಿಸ್ಬೋದಿತ್ತು, ಅಥವಾ ಸಿರಾಜ್ ಅವರ ಬದಲಿಗೆ ಹಾಗಿದ್ದರೆ ನಿಮ್ಮ ಪ್ರಕಾರ ಕೊಹ್ಲಿ ಅವರ ಡ್ರೀಮ್ ಟೀಮ್ನಲ್ಲಿ ಯಾರನ್ನ ತೆಗೆದು ಸಿರಾಜ್ ಅವ್ರನ್ನ ಆಡಿಸ್ಬೋದಿತ್ತು ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಈ ಡ್ರೀಮ್ ಟೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ.